ನಮ್ಮೂರು ಬಂದಿದೆ, ಅದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಅಜ್ಜಿ ತಾತ ಎಲ್ಲ ಅನೇಕರು ನನಗೆ ಮತ್ತೆ ನಮ್ಮ ತಂದೆಯವರು ಬಹಳ ಹೆಮ್ಮೆ ಆಗುತ್ತೆ. ಸೊ ಹಾಗಾಗಿ ನನ್ನನ್ನು ಇವತ್ತು ಕರೆಸ್ಕೊಂಡಿದ್ದೀವಿ. ಅದು ವಿಶೇಷವಾಗಿ ನಮ್ಮ ಯೂತ್ ಕಾಂಗ್ರೆಸ್ಸಿನ ಎಲ್ಲ ನಮ್ಮ ಸಹೋದರರು ಇವತ್ತು ಬಂದಿದ್ದಾರೆ, ನಮ್ಮ ಎಲ್ಲ ಹಿರಿಯರು ಸಹ ಬಂದಿದ್ದಾರೆ. ಹಾಗೆ ನಮ್ಮ ಜನಪ್ರಿಯ ಶಾಸಕರಂತೆ ನಮ್ಮ ಶಿವಣ್ಣ ಸರ್ ನೇತೃತ್ವದಲ್ಲಿ ಬಹಳ ಅದ್ಭುತವಾದಂತಹ ಸ್ಪೋರ್ಟ್ಸ್ ವಾಲಿಬಾಲ್ ಇವತ್ತು ಕಾಂಪಿಟೇಷನ್. ನಿಜವಾಗ್ಲೂ ನಾನು ನಮ್ಮ ಮಧುಸೂದನ್ ಅವರಿಗೆ ಮತ್ತೆ ನಮ್ಮ ಗೋಪಿ ಅವರಿಗೆ ಮತ್ತೆ ಪ್ರವೀಣ್ ಅವರಿಗೆ ಮತ್ತೆ ಅಫ್ಕೋರ್ಸ್ ನಮ್ಮ ಮುನೀಶು ಡಾಕ್ಟರ್ ಮುರಳಿ ಮತ್ತೆ ವೆಂಕಿ, ಅಭಿಷೇಕ್, ವೇಣು, ಗೌತಮ್, ಸುದೀಪ್, ಮಂಜುನಾಥ್, ಸೂರ್ಯ ಮತ್ತೆ ಎಲ್ಲರಿಗೂ ನಾನು ಅಭಿನಂದನೆ ಹೇಳಬೇಕು ಅಂತ ಬಯಸ್ತೀನಿ. ಯಾಕಂದ್ರೆ ನಿಜವಾಗ್ಲೂ ನಮ್ಮ ಪಕ್ಷದ ಹೆಮ್ಮೆ ನಮ್ಮ ಯೂತ್ ಕಾಂಗ್ರೆಸ್. ನಾನು ಸಹ ಯೂತ್ ಕಾಂಗ್ರೆಸ್ ಇಂದ ಬಂದವರು. ಈಗ ನಾನು ನಮ್ಮ ರಾಜ್ಯದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಆಗಿದ್ದೀನಿ. ನಾನು ನಿಜವಾಗ್ಲೂ ಪ್ರತಿಯೊಬ್ಬರು ಏನಂತ ಹೇಳಕ್ ಬಯಸ್ತೀನಿ ಅಂದ್ರೆ, ಪ್ರತಿಯೊಬ್ಬರಿಗೂ ಅಷ್ಟೇ, ವಿಶೇಷವಾಗಿ ಯುವಕರಿಗೆ, ಮಹಿಳೆಯರಿಗೆ ಎಲ್ರಿಗೂ ಸ್ವಂತ ಅವ್ರ ಕಾಲದಲ್ಲಿ ನಿಂತ್ಕೋಬೇಕು ಅಂತ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ತಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ. ಪ್ರತಿಯೊಬ್ಬರು ಅಷ್ಟೇ ದಯವಿಟ್ಟು ನೀವು ನಿಮ್ಮ ಕಾಲದಲ್ಲಿ ನಿಂತ್ಕೊಳ್ಳಿ. ನಾವು ಜಾಬ್ ಫೇರ್ಸ್ನ ಮಾಡ್ತಾ ಇದ್ದೀವಿ. ಮುಂದೆ ಎಲ್ರಿಗೂ ಒಳ್ಳೆ ಭವಿಷ್ಯ ಇದೆ. ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ನಮ್ಮ ಆಯೋಜನೆ ಮಾಡಿದ ಎಲ್ಲ ನಮ್ಮ ಸಹೋದರಿಗೆ ನಾನು ಧನ್ಯವಾದ ಕೇಳ್ತಾ ನಾನು 2 ಮಾತು ಮಾಡಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯೂತ್ ಕಾಂಗ್ರೆಸ್.
ದಿನನಿತ್ಯ ನಾವೆಲ್ಲ ತುಂಬ ಆಕ್ಟಿವ್ ಆಗಿರಬೇಕು ಅಂತಂದರೆ ಒಂದು ಕ್ರೀಡೆ ಬಹಳ ಮುಖ್ಯ. ಅದನ್ನು ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಮಾಡ್ತಿರೋದು ಭಾಳ ಖುಷಿ ಇದೆ. ಪ್ರವೀಣ್ ಅವರು ಭಾಳ ಹೋಮ್ವರ್ಕನ್ನು ಮಾಡಿ ಮಧುಸೂದನ್ ಅವ್ರ ಜೊತೆ ಈ ಒಂದು ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಶಾಸಕರ ಪೂರ್ಣ ಬೆಂಬಲ ಇದೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರು ಬಂದು ಇಲ್ಲಿ ಕುಂತು ತಮ್ಮ ಕಾರ್ಯಕ್ರಮವನ್ನು ವಾಚ್ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಪ್ರೋತ್ಸಾಹವನ್ನು ಯಾವ ರೀತಿ ಕೊಡಬೇಕು ಅಂತ ಅವರ ಒಂದು ಇಂದಿನ ದಿನಗಳನ್ನು ಮೆಲುಕು ಹಾಕ್ತಾ ಇದ್ರು. NSUಯಿಂದ ನಾನು ಬಂದಿದ್ದು ಅಂತ ಇವಾಗ ಗೊತ್ತಾಗುತ್ತೆ. ಅದರಲ್ಲಿ ಯಾರಾದ್ರೂ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ರೆ ಅವರ ಆ ದಿನಗಳು ಕಾಣಿಸ್ತಾ ಇರುತ್ತೆ. ಇಲ್ಲಿ ಯಾರೋ ಒಬ್ಬ ಯುವಕ ನಮ್ಮ ಥರನೇ ಕೆಲಸ ಮಾಡ್ತಾ ಇದ್ದಾನೆ, ಮುಂದಕ್ಕೆ ಒಬ್ಬ ನಾಯಕನಾಗ್ತಾನೆ ಅಂತ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ವಾಲಿಬಾಲ್ನ ಟೀಮ್ಗಳಿಗೆ ಶುಭ ಕೋರುತ್ತಾ ತಾವು ಕೂಡ ಗೆದ್ದು ಒಂದು ಟ್ರೋಫಿಯನ್ನ ಗೆಲ್ಲಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಜೊತೆಗೆ ಯಾರೇ ಸೋತ್ರು ಗೆದ್ರು ಕೂಡ ಅದು ಸ್ಪೋರ್ಟ್ ಆಗಿ ತಗೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅದಕ್ಕೂ ಪ್ರಯತ್ನ ಪಡುವಂತ ಕೆಲಸವನ್ನ ಮಾಡಿ ಅಂತ ಎಲ್ಲ ಟೀಮ್ಗೂ ಶುಭ ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ಅವಕಾಶ ಮಾಡಿಕೊಟ್ಟ ಪ್ರವೀಣ್, ಮಧುಸೂದನ್ ಮತ್ತೆ ನಮ್ಮ ಶಾಸಕರಾದ ಶಿವಣ್ಣನವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯೂತ್ ಕಾಂಗ್ರೆಸ್. ಎಲ್ಲ ಕ್ರೀಡಾಪಟುಗಳನ್ನ ಸೇರಿಸಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಒಂದು ಪಂದ್ಯಾವಳಿಗಳನ್ನ ಇಲ್ಲೇ ನಡೆಸಬೇಕು ಅಂತೇಳಿ ಮಾಡ್ತಕ್ಕಂಥದ್ದು ಮೊದಲನೇದಾಗಿ ತುಂಬ ಒಳ್ಳೆಯ ಕೆಲಸ. ಯಾಕೆಂದ್ರೆ ನಮ್ಮ ಒಂದು ತಾಲೂಕಿನಲ್ಲೇ ಈ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮ ವಾಲಿಬಾಲ್ ಯಾರ್ಯಾರು ಕ್ರೀಡೆಗಳಲ್ಲಿ ಭಾಗವಹಿಸುತ್ತಾರೆ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ತುಂಬ ಒಳ್ಳೆಯ ಕೆಲಸ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ನಾವು ಕೂಡ NSUನಲ್ಲಿ 1986ರಿಂದ NSU ಮತ್ತು ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು, ಯುವ ಕಾಂಗ್ರೆಸ್ ಅಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಲ್ಲ ಪೋಸ್ಟ್ಗಳು ಕೂಡ ನಾವು NSU ಮತ್ತು ಯುವ ಕಾಂಗ್ರೆಸ್ಸಿಂದ ಬಂದಿದ್ದೀವಿ. ಅಂದರೆ ಇನ್ನೊಂದೇನಂತ ಹೇಳಿದ್ರೆ NSU ಇಂದ ಯುವ ಕಾಂಗ್ರೆಸ್ಸಿಂದ ಬಂದಂಥ ಎಲ್ಲ ಮುಖಂಡರು ಕೂಡ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ನಾನು ನೋಡಿರ್ತಕ್ಕಂಥದ್ದು. ಯಾಕಂದರೆ ಅವ್ರಿಗೆ ಕೆಳಗಡೆಯಿಂದ ಬೆಳಿಬೇಕು ಅನ್ನುವಂಥ ಒಂದು ಆಸೆ ಇರ್ತದೆ. ಯಾರ್ಯಾರು ಹಾರ್ಡ್ ವರ್ಕ್ ಮಾಡ್ತಾರೋ ಅವರಿಗೆಲ್ಲರೂ ಕೂಡ ಒಳ್ಳೆಯದಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಯುವ ಕಾಂಗ್ರೆಸ್ನ ಒಂದು ಸಂಘಟನೆಯನ್ನು ಬಲಪಡಿಸಬೇಕು. ಮತ್ತೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಯುವಕರಿಗೆ ಕಾಂಗ್ರೆಸ್ ಬಗ್ಗೆ ಅರಿವನ್ನು ಮೂಡಿಸುವಂಥ ಕೆಲಸ ಆಗಬೇಕು. ಕಾಂಗ್ರೆಸ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲರೂ ಕೂಡ ಗೊತ್ತಿರುವಾಗೆ BJP ಏನು ಮಾಡ್ತಾರೆ ಅಂದರೆ ಅಪಪ್ರಚಾರ ಮಾಡುವಂಥ ಕೆಲಸ ಆಗ್ತಾ ಇದೆ. ಅದಕ್ಕೆ ನಾವು ಕೌಂಟರಾಗಿ ನಮ್ಮ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತೇಳಿ ಅದನ್ನ ಒಂದು ಪ್ರಯತ್ನವನ್ನು ಕೊಡಬೇಕು. ಅದೇ ರೀತಿ ಇವತ್ತು ಏನಂತ ಹೇಳಿದ್ರೆ ಯುವ ಕಾಂಗ್ರೆಸ್ನ ವತಿಯಿಂದ ನಮ್ಮ ತಾಲೂಕು ಮಟ್ಟದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡ್ತಕ್ಕಂಥ ನಮ್ಮ ತಾಲೂಕು ಘಟಕದ ಅಧ್ಯಕ್ಷ ಪ್ರವೀಣ್ ಅವರು, ಸುಧನ್ ಅವರು, ನಮ್ಮ ಕಲ್ಲಳ್ಳಿಯ ವೇಣೂರವರು ಮತ್ತೆ ನಮ್ಮ ರಾಜು ಎಲ್ಲ ಮುಖಂಡರು ಯಾರು ಕೂಡ ಅನಿತಾ ಬಾಸ್ ಎಲ್ಲರೂ ಕೂಡ ಇದರಲ್ಲಿ ಭಾಗಿಗಳಾಗಿದ್ದಾರೆ. ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀವಿ. ಆಮೇಲೆ ನಮ್ಮ SID ಯಾರೋ ಒಬ್ಬರು ಡಾಕ್ಟರ್ ಕೂಡ ಇದ್ದಾರೆ. ಎಲ್ಲರೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ರೀತಿಯಾಗಿ ನಿಮಗೆಲ್ಲ ಜೊತೆಯಲ್ಲಿ ನಾವಿರ್ತೇವೆ. ಏನೇ ಕಾರ್ಯಕ್ರಮಗಳು ಮಾಡಬೇಕು ಅಂತ ಕೂಡ ತಮಗೆ ತಿಳಿಸಿ ನೀವೇನು ಬೇಕಾದ್ರೂ ಮಾಡಿದ್ರೆ ನಿಮ್ಗೆ ಎಲ್ಲ ರೀತಿಯ ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಿಮಗೆಲ್ಲರೂ ಕೂಡ ಶುಭವನ್ನು ಕೊಡ್ತೇವೆ. ಅದೇ ರೀತಿ ಇವತ್ತು ಕ್ರೀಡಾಪಟುಗಳು ಸುಮಾರು 25 ಟೀಮ್ ಬಂದಿದ್ದಾರೆ. ಎಲ್ಲರೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಯಾವುದೋ ಒಂದು ಟೀಮ್ ಗೆಲ್ಬೋದು, ಒಂದು ಟೀಮ್ ಸೋಲ್ಬೋದು. ಸೋಲು ಗೆಲ್ಲುವ ಮುಖ್ಯ ಅಲ್ಲ, ಆದರೆ ಆ ಒಂದು ಕ್ರೀಡೆಯಲ್ಲಿ ಭಾಗವಹಿಸೋದು ತುಂಬ ಮುಖ್ಯ. ಈ ಕ್ರೀಡೆಗಳಲ್ಲಿ ಭಾಗವಹಿಸೋದು ಏನಾಗುತ್ತೆ ಅಂತ ಹೇಳಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗ್ತದೆ. ಇವತ್ತು ಎಲ್ಲೇ ನೀವು ಹಾಸ್ಪಿಟಲ್ ಬಿಡಿದ್ರೆ ಡಾಕ್ಟರ್ ಏನು ಹೇಳ್ತಾರೆ ಅಂದರೆ ರನ್ನಿಂಗ್ ಮಾಡಿ, ಬೆಳಿಗ್ಗೆ ವಾಕಿಂಗ್ ಮಾಡಿ, ನಿಮ್ಮ ಆರೋಗ್ಯ ಸರಿಯೋಗುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಯಲ್ಲಿ ಕ್ರೀಡೆಯಲ್ಲಿ ಯಾವುದಾದ್ರು ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯದಲ್ಲಿ ಹೆಚ್ಚಿನ ಒಂದು ಪರಿಣಾಮವನ್ನು ಬೀರುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾರೆ. ನಿಮಗೆಲ್ಲರಿಗೂ ಶುಭವನ್ನು ಕೋರಿ ನಾನು ಮಾತನಾಡ್ತೇನೆ. ಎಲ್ಲ ನಾಲ್ಕು ಮಟ್ಟದ ವಾಲಿಬಾಲ್ ಪಂದ್ಯಾವಳಿಗಳನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಇದೇ ರೀತಿ ತಾಲೂಕಿನಲ್ಲಿ ಎಲ್ಲ ಭಾಗದಲ್ಲೂ ನಮ್ಮ ಯುವ ಕಾಂಗ್ರೆಸ್ ಬಳಗದಿಂದ ಕ್ರೀಡಾಕೂಟವನ್ನು ವರ್ಷ ಆಚರಣೆ ಮಾಡಿದಂತೆ ಸವಿ ಮನವಿ ಮಾಡಿಕೊಟ್ಟಿದ್ದೀವಿ. ಯೂತ್ ಕಾಂಗ್ರೆಸ್ ಅಂದ್ರೆ ಎಲ್ಲ ಏನ್ ಅನ್ಕೊಂತಾರೆ ಹೇಳಿ. ಯೂತ್ ಕಾಂಗ್ರೆಸ್ ಒಂದು ಎಲೆಕ್ಷನ್ ಆಗುತ್ತೆ, ಆಮೇಲೆ ಪ್ರೊಟೆಸ್ಟ್ಗಳು ನಡೆಸ್ತಾರೆ. ಇಷ್ಟಿಗೆ ಯೂತ್ ಕಾಂಗ್ರೆಸ್ ಸೀಮಿತ ಅಲ್ಲ, ಅದೊಂದು ಮೆಸೇಜ್ ಇವತ್ತು ನಮ್ಮ ಬ್ಲಾಕ್ ಎತ್ಕೋಡಿ ಬ್ಲಾಕ್ ಮಧು ಅವರಾಗ್ಲಿ ಪ್ರವೀಣ್ ಅವರಾಗ್ಲಿ ಇವತ್ತು ಒಂದು ಕೊಟ್ಟಿದ್ದಾರೆ. ಏನಂದ್ರೆ ಈ ತರ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮಗಳಾಗಿರ್ಬೋದು, ಮತ್ತೆ ಇನ್ನ ಅನೇಕ ಕಾರ್ಯಕ್ರಮಗಳನ್ನ ನಾವೆಲ್ಲ ಆಯೋಜನೆ ಮಾಡುವಂತ ಒಂದು ತೋರಿಸಿದ್ದಾರೆ.
ಇವ್ರ ಬೆನ್ನೆಲುಬಾಗಿ ಇವತ್ತು ಏನು ಒಂದು ಹೇಳ್ತೀರಂದ್ರೆ ಪ್ರವೀಣ್ ಅವರು ಎಲ್ಲಾರು ಒಗ್ಗಟ್ಟಾಗಿ ಇವತ್ತು ತಗೊಂಡು ವೈಸ್ ಪ್ರೆಸಿಡೆಂಟ್ಸ್ ಆಗಿರ್ಬೋದು ಮತ್ತೆ ಎಲ್ಲಾ ಬ್ಲಾಕ್ ನ ಪ್ರೆಸಿಡೆಂಟ್ಸ್ ನ ಕರೆಸಿ ಎಲ್ಲ ಒಗ್ಗಟ್ಟಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅದರಿಂದನೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದು ಹೆಸರು ಮಾಡಿರೋದು ಇವತ್ತು ಅಂತ ಹೇಳ್ತೀನಿ. ಆಮೇಲೆ ನಿಮ್ಗೆ ನಾನು ಇಲ್ಲೇ ಆನೇಕಲ್ ಭಾಗದಲ್ಲಿ ಅಲಯನ್ಸ್ ಯೂನಿವರ್ಸಿಟಿಯಲ್ಲೇ ನಾನು 4 ವರ್ಷ ಇಂಜಿನಿಯರಿಂಗ್ ಮಾಡಿದ್ದು. 2014 ನಾನು ನೋಡ್ತಾ ಇದ್ದೀನಿ ಶಿವಣ್ಣ ಸರ್ನ. ಯೂತ್ಗೆ ಯಾವಾಗಲೂ ಬ್ಯಾಕ್ ಸಪೋರ್ಟ್ ಆಗಿದ್ದೇ ಇರ್ತಾರೆ. ಯಾಕಂದ್ರೆ ಅವರು ಕೂಡ NSY ಮತ್ತೆ ಯೂತ್ ಕಾಂಗ್ರೆಸ್ ಇಂದಾನೆ ಬಂದಿರೋದು. NSY ಮತ್ತೆ ಯೂತ್ ಕಾಂಗ್ರೆಸ್ ಇಂದ ಕಷ್ಟಪಟ್ಟು ಬಂದಿರೋದಕ್ಕೆ ಇವತ್ತು ಇಂಥ ಒಂದು ದೊಡ್ಡ ಪೊಸಿಷನ್ ಇರೋದು. ನೀವೆಲ್ಲರೂ ನಾವೆಲ್ಲರೂ ಜೊತೆಯಲ್ಲಿ ಒಬ್ಬರೇ ಏನು ಮಾಡೋಕ್ಕಾಗಲ್ಲ, ಎಲ್ಲ ಜೊತೆಯಲ್ಲಿ ಟೀಮ್ ವರ್ಕ್ ಮಾಡಿದ್ರೆ ಏನ್ ಬೇಕಾದ್ರೂ ಅಚೀವ್ ಮಾಡ್ಕೊಂಡು ನಾನು ಈ ವೇದಿಕೆ ಮೇಲೆ ಹೇಳಕ್ ಬಯಸ್ತೀನಿ. ಆಮೇಲೆ ಇನ್ನೊಂದೇನು ವಿಶೇಷ ಅಂದ್ರೆ ಈ ಟೂರ್ನಮೆಂಟ್ ಬರೀ ಆನೇಕಲ್ ತಾಲೂಕು ಅವ್ರನ್ನೇ ಕರೆಸಿ ಎಲ್ಲ ಒಂದು ಯೋಚನೆ ಮಾಡಿದ್ರೆ ಇನ್ನೊಂದು ವಿಶೇಷ ಏನಂದ್ರೆ ಸುಮಾರು ಕಡೆ ಮಾಡೋದು ಔಟ್ ಸೈಡ್ ಇಂದ ಬಂದು ಎಲ್ಲ ಆಟ ಆಡ್ತಾರೆ, ಗೆಲ್ತಾರೆ, ಹೋಗ್ತಾರೆ. ಬಟ್ ಇಲ್ಲಿ ಏನಂದ್ರೆ ಇಲ್ಲಿರೋ ತಾಲೂಕಿನ ಬೇರೆ ಬೇರೆ ಭಾಗದಿಂದ ಇಲ್ಲಿ ಬಂದಿರೋದು ಇನ್ನೊಂದು ಒಳ್ಳೆಯ ಆಯೋಜನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಪಾರ್ಟಿಸಿಪೇಟ್ ಮಾಡಿರೋ ಎಲ್ಲಾ ಟೀಮ್ಸ್ಗೂ ಒಳ್ಳೇದಾಗಲಿ ಅಂತ ನಾನು ಕೇಳಿ ಒಂದು 2 ಮಾತನ್ನ ಮುಗಿಸ್ತೀನಿ.
ಆನೇಕಲ್ ತಾಲೂಕಿನ ಯೂತ್ ಕಾಂಗ್ರೆಸ್ನ ಎಲ್ಲ ಯುವಕರುಗಳು ಸೇರಿಕೊಂಡು ಮಧು, ಪ್ರವೀಣ್, ನಮ್ಮ ಸರ್ಕಲ್ ವೆಂಕಿ ಮತ್ತು ನಮ್ಮ ಪುಷ್ಪರಾಜಣ್ಣವರು ಇವರೆಲ್ಲರ ಇನ್ನೂ ಸುಮಾರು ಯುವಕರ ಮುಖಂಡತ್ವದಲ್ಲಿ ಅತಿ ಹೆಚ್ಚಾಗಿ ಅದ್ದೂರಿಯಾಗಿ ಅದರಲ್ಲೂ ತಾಲೂಕು ಮಟ್ಟದಲ್ಲಿ ಎಲ್ಲರೂ ಸಹ ಮಾಡ್ತಾರೆ. ಇಷ್ಟು ದೊಡ್ಡ ಸ್ಟೇಜ್ಗಳು ಹಾಕ್ಕೊಂಡು ಸ್ಟೇಟ್ ಲೆವೆಲ್ನ ವಾಲಿಬಾಲನ್ನು ಮಾಡ್ತಾರೆ. ಆದರೆ ಇವತ್ತು ತಾಲೂಕು ಮಟ್ಟದಲ್ಲಿ ಮಾಡಬೇಕನ್ನ ನಮ್ಮ ತಾಲೂಕಿನ ಯುವಕರುಗಳಿಗೆ ಎಲ್ರಿಗೂ ಸಹ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಮ್ಮ ಯೂತ್ ಕಾಂಗ್ರೆಸ್ನ ಎಲ್ಲ ನಮ್ಮ ನಾಯಕರುಗಳು ಎಲ್ಲರೂ ಸೇರಿಕೊಂಡು ನನ್ನ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಇವತ್ತು ಅತಿ ಅದ್ದೂರಿಯಾಗಿ ಇವತ್ತೊಂದು ಟೂರ್ನಮೆಂಟ್ನ ಮಾಡಿದರು. ಈ ಟೂರ್ನಮೆಂಟ್ಗೆ ನನ್ನನ್ನು ಸಹ ಒಂದು ಗೆಸ್ಟಾಗಿ ಕರೆದಿದ್ರು. ಬಟ್ ಅದು ನನ್ನ ಕಾರಣಾಂತರಗಳಿಂದ ನಾನು ಬರೋಕ್ಕಾಗಲಿಲ್ಲ ಇವತ್ತು. ಆದರೂ ಸಹ ನಾನು ಇವತ್ತೆಲ್ಲ ಮುಗಿದೋಗಿರುತ್ತೆ ಒಂದ್ಸಲ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತೇಳಿ ಈ ಕಡೆ ಬಂದರೆ ನಮ್ಮ ಸರ್ಕಲ್ ಬೆಂಕಿ ಹಿಡ್ಕೊಂಬಂದು ನಾನು ಇಲ್ಲಿ ಕೂರಿಸಿದ. ಅದು ಒಂದು ಒಳ್ಳೇದಾಯ್ತು. ಏನು ಅಂತ ಹೇಳಿದ್ರೆ ನಮ್ಮ ವಂಶದ ತಂಡನೇ ಫೈನಲ್ಗೆ ಬಂದಿದೆ. ಅವರು ಸಹ ನನ್ನ ಮುಖಂಡತ್ವದಲ್ಲಿ ನಾನು ಇವತ್ತು ನಿಂತ್ಕೊಂಡು ಅವ್ರ ಆಟನ ನೋಡಿ ಇವತ್ತು ಗೆದ್ದಿದ್ದೀವಿ. ಅವರೇ ಮೊದಲನೇ ಬಹುಮಾನ ಗೆದ್ದಿದ್ದಾರೆ. ಅದರಿಂದ ಅವ್ರಿಗೂ ಸಹ ನಾನು ಅಭಿನಂದನೆಗಳನ್ನು ಹೇಳ್ತಾ ಎಲ್ಲ ನನ್ನ ಯೂತ್ ಕಾಂಗ್ರೆಸ್ನ ಯುವಕರುಗಳಿಗೆ ಎಲ್ಲ ನನ್ನ ಮುಖಂಡರುಗಳಿಗೆ ಸಹ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದೇ ರೀತಿಯಲ್ಲಿ ತಾಲೂಕಿನಲ್ಲಿ ಹೆಚ್ಚೆಚ್ಚಾಗಿ ಎಲ್ಲ ಕಡೆನೂ ಎಲ್ಲ ಪಂದ್ಯಗಳು ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಬಾಡಿ ಬಿಲ್ಡ್ ಇರ್ಬೋದು, ಖೋಖೋ ಇರ್ಬೋದು, ಈ ಥರ ನಮ್ಮ ದೇಶೀಯ ಆಟಗಳನ್ನು ಆಡಿಸಿ ನಮ್ಮ ಯೂತ್ ಕಾಂಗ್ರೆಸ್ನ ವತಿಯಿಂದ ಎಲ್ಲ ಇನ್ನೂ ಚೆನ್ನಾಗಿ ಮಾಡಲಿ. ಅವ್ರು ಎಲ್ಲೇ ಕಾರ್ಯಕ್ರಮಗಳು ಮಾಡಿದ್ರು ಸಹ ನಾನು ಸದಾ ಅವ್ರ ಜೊತೆಯಲ್ಲಿ ನಾನು ಅವ್ರಿಗೆ ಪ್ರೋತ್ಸಾಹವಾಗಿ ನಿಲ್ತೀನಿ ಅಂತ ಹೇಳ್ತಾ ಚಲಪ್ರಸಾದ್ ಅವರು ಯಾವತ್ತೂ ಯುವಕರ ಪರವಾಗಿ ಮತ್ತು ಎಲ್ಲ ಯುವ ಮಿತ್ರರ ಪರವಾಗಿ ನಾವು ನಿಲ್ತೀವಿ ತಾಲೂಕಿನಲ್ಲಿ. ಅದು ಮುಂಚೆಯಿಂದನೂ ಗೊತ್ತಿದೆ. ಮುಂಚೆನೂ ನಾವು ನಿಲ್ತೀವಿ ನಿಮ್ಮ ಪರವಾಗಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಡೆಸಿಕೊಟ್ಟಂಥ ಎಲ್ಲ ಕಾರ್ಯಕ್ರಮ ನಡೆಸೋದು ಮತ್ತು ನಮ್ಮ ಆಡಳಿತ ಮಂಡಳಿಯವರು ಇರ್ಬೋದು, ರೆಫರಿಗಳಿರ್ಬೋದು, ಎಲ್ಲ ಸುಮಾರು ಜನ ಇದರಲ್ಲಿ ಸುಮಾರು ಭಾಗವಹಿಸಿದ್ರೆ ಮಾತ್ರ ಇಷ್ಟು ದೊಡ್ಡ ಅದ್ದೂರಿಯಾದಂಥ ಒಂದು ಟೂರ್ನಮೆಂಟನ್ನು ಮಾಡೋಕ್ಕಾಗೋದು. ಈ ಟೂರ್ನಮೆಂಟನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲ ನನ್ನ ಆತ್ಮೀಯರಿಗೂ ಮತ್ತು ನನ್ನ ಯುವ ಮಿತ್ರರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಆನೇಕಲ್ ಯುವ ಕಾಂಗ್ರೆಸ್ ವತಿಯಿಂದ ಈ ದಿನ ಸೂರ್ಯನಗರದಲ್ಲಿ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದರು. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಆನೇಕಲ್ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಪ್ರವೀಣ್ ಹಾಗೂ ಹೆಬ್ಬಗೋಡಿ ಬ್ಲಾಕ್ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮಧು ಅವರು ಮತ್ತು ಅವರ ಎಲ್ಲ ಸ್ನೇಹಿತರು ಒಟ್ಟುಗೂಡಿ ಈ ಒಂದು ಪಂದ್ಯಾವಳಿಯನ್ನು ನಡೆಸ್ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರು, ನಮ್ಮ ಹೆಬ್ಬಗೋಡಿ ಬೊಮ್ಮಸಂದ್ರ ನಮ್ಮ ಚಲಪ್ರಸಾದ್ ಅಣ್ಣವರು ಹಾಗೂ ನಮ್ಮ ಉಸ್ಕೂರು ಮಧುರಪ್ಪ ಅವರು ಹಾಗೂ ಇತರೆ ಎಲ್ಲ ನಾಯಕರುಗಳ ಒಂದು ಆಶೀರ್ವಾದದಲ್ಲಿ ಇವತ್ತು ಮೊಟ್ಟ ಮೊದಲ ಬಾರಿಗೆ ಒಂದು ನಮ್ಮ ತಾಲೂಕಿನಲ್ಲಿ ಒಂದು ಪಕ್ಷದ ವತಿಯಿಂದ ವಾಲಿಬಾಲ್ ಪಂದ್ಯಾವಳಿಯನ್ನು ನಡೆಸಿ ಈ ಒಂದು ಪಂದ್ಯಾವಳಿಯಲ್ಲಿ ಮೊದಲ ಬಹುಮಾನ ಬೊಮ್ಮಸಂದ್ರ ಯುವಕರ ತಂಡ, ಎರಡನೇ ಬಹುಮಾನ ನಾಟ್ಯಶ್ರೀ ತಂಡ, ಮೂರನೇ ಬಹುಮಾನ ಮಾದೇಪಟ್ಟಣ ಈಗಲ್ಸ್ ಟೀಮ್ ಅವರು ಗೆದ್ದಿದ್ದಾರೆ. ಯಾರಿಗೂ ಬೇಸರ ಆಗದಿರ ಆಟವನ್ನು ಆಡಿ ಇವತ್ತು ಒಂದು ಇಲ್ಲಿನ ಪ್ರತಿಯೊಬ್ಬರಿಗೂ ವೀಕ್ಷಣೆ ಮಾಡಲಿಕ್ಕೆ ಬಂದಂಥ ಜನರಿಗೆ ಒಂದು ಉತ್ತಮವಾದ ಒಂದು ಆಟದ ಸವಿಯನ್ನು ಸವಿಸಿ ಚೆನ್ನಾಗಿ ಆಟ ಆಡಿದ್ದಾರೆ. ಇದೇ ರೀತಿ ನಮ್ಮ ಯುವ ಕಾಂಗ್ರೆಸ್ಸಿನ ಯುವಕರುಗಳು ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಕ್ರಿಕೆಟ್ ಇರ್ಬೋದು, ಕಬಡ್ಡಿ ಇರ್ಬೋದು, ಇನ್ನಿತರ ಆಟಗಳನ್ನು ಆಡಿಸುವುದರ ಮುಖಾಂತರ ಒಂದು ಮಾದರಿಯಾಗಲಿ. ಯಾಕಂದರೆ ಯುವ ಕಾಂಗ್ರೆಸ್ ಅಂದರೆ ಕೇವಲ ಬರೀ ಯುವಕರು ಪಕ್ಷದಲ್ಲಿ ಇರೋದಲ್ಲ, ಜೊತೆಗೆ ಆಟ ಪಾಠಗಳಿಗೆ ಇನ್ನಿತರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುಂಬರುವ ಯುವಕರುಗಳಿಗೆ ಅವರು ಒಂದು ದಾರಿದೀಪವಾಗಿ ಪಕ್ಷಕ್ಕೂ ಮತ್ತು ಯುವಕರಿಗೂ ಒಂದು ಮಾದರಿಯಾಗಿ ಕಾರ್ಯಕ್ರಮಗಳ ಹಮ್ಮಿಕೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ಪ್ರವೀಣ್ ಹಾಗೂ ಮಧು ಹಾಗೂ ಅವರ ಎಲ್ಲ ಸ್ನೇಹಿತರುಗಳಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾರೆ. ಆನೇಕಲ್ ವಿಧಾನಸಭಾ ಕ್ಷೇತ್ರ ವತಿಯಿಂದ ಯುವ ಕಾಂಗ್ರೆಸ್ ವತಿಯಿಂದ ಆನೇಕಲ್ನ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಪ್ರವೀಣ್ ಅವರು ಹಾಗೂ ಹೆಬ್ಬಗೋಡಿ ಬ್ಲಾಕ್ನ ಅಧ್ಯಕ್ಷರಾದಂಥ ಮಧುಸೂದನ್ ನೇತೃತ್ವದಲ್ಲಿ ಇವತ್ತು ಅತ್ಯಂತ ಅದ್ದೂರಿಯಾಗಿ ಇಂದಿನ ದಿನ ವಾಲಿಬಾಲ್ ಪಂದ್ಯಾವಳಿ ಆಗಿದೆ. ವಿಶೇಷ ಏನಂತಂದರೆ ಇವತ್ತು ಆನೇಕಲ್ ತಾಲೂಕು ಮಟ್ಟದಲ್ಲಿ ಮಾತ್ರ ಬರೀ ಆನೇಕಲ್ ತಾಲೂಕು ಮಟ್ಟದಲ್ಲಿ ಯಾರಿದ್ದಾರೆ ಆ ಆಟಗಾರರು ಮಾತ್ರ ಸೀಮಿತರಾಗಿರ್ತಾರೆ. ಇಂಥ ಅದ್ದೂರಿಯಾಗಿ ಅವರು ಒಂದು ವೇದಿಕೆ ಕೊಟ್ಟು ಒಂದು ಪ್ರೋತ್ಸಾಹ ಕೊಟ್ಟಿರೋದಂಥದ್ದು ಯುವ ಕಾಂಗ್ರೆಸ್ಗೆ ಒಂದು ಮೆಚ್ಚುವಂಥ ಕೆಲಸ. ಇದೇ ಥರ ಯುವ ಕಾಂಗ್ರೆಸ್ ಇನ್ನೂ ಅತಿ ಹೆಚ್ಚು ಒಳ್ಳೆಯ ಕೆಲಸಗಳನ್ನು ಮಾಡ್ತದೆ. ಈಗೇನು ನಾವು ಕ್ರೀಡೆಯಲ್ಲಿದ್ದೀವಿ, ಮುಂದಿನ ದಿನ ಸಾಮಾಜಿಕ ಒಂದು ಕಾರ್ಯಕ್ರಮಗಳಲ್ಲಿ ತೊಡ್ಕೊಳ್ತೀವಿ. ಹಾಗೂ ಅದೇ ರೀತಿ ಇನ್ನೂ ಈ ಕ್ರೀಡೆಗಳು ಅತಿ ಹೆಚ್ಚು ದೇಶೀಯ ಕ್ರೀಡೆಗಳನ್ನು ನಾವು ಬ್ಲಾಕ್ ಮಟ್ಟಗಳಲ್ಲಿ ಮತ್ತು ಏನು ನಾವು ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಇನ್ನೂ ಅತ್ಯಂತ ಸ್ಟೇಟ್ ಲೆವೆಲ್ಗೂ ಸಹ ಮಾಡ್ತೀವಿ. ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಂಥ ಎಲ್ಲ ನನ್ನ ಹಿರಿಯ ಏನು ಕಾಂಗ್ರೆಸ್ ಮುಖಂಡರಿದ್ದಾರೆ ಅವ್ರಿಗೆಲ್ಲ ನಾನು ಇದರಲ್ಲಿ ವಿಶೇಷವಾಗಿ ಏನಂತಂದರೆ ಬಿ ಶಿವಣ್ಣ ಅವರು ಇದಕ್ಕೆ ನಮ್ಗೆ ಅಪಾರವಾದ ಒಂದು ಅವರು ನಮಗೆ ಒಂದು ಸಪೋರ್ಟನ್ನು ನೀಡಿರ್ತಾರೆ. ಅವ್ರಿಗೆ ನಾವು ವಿಶೇಷವಾಗಿ ಈ ಕ್ಷಣದಲ್ಲಿ ಧನ್ಯವಾದ ತೋರಿಸುತ್ತೀನಿ. ನಾವು ತಾಲೂಕು ಮಟ್ಟದ ವಾಲಿಬಾಲ್ ಕ್ರೀಡೆಯನ್ನು ಮಾಡಿದರೆ ಇದು ಮುಖ್ಯ ರೂವಾರಿಯಾಗಿ ನಮ್ಮ ಶಾಸಕರಾದ ಬಿ ಶಿವಣ್ಣನವರ ಆಶೀರ್ವಾದದೊಂದಿಗೆ ಈ ಯಶಸ್ಸಿಗೆ ಮುಖ್ಯ ಕಾರಣ. ಹಾಗೂ ಈ ತಾಲೂಕು ಮಟ್ಟದ ವಾಲಿಬಾಲನ್ನು ಈ ರೀತಿಯಾಗಿ ಅದ್ದೂರಿ ಮಾಡಲು ಮುಖ್ಯ ಕಾರಣ ಅಂದರೆ ನನ್ನ ಜೊತೆಗೂಡಿಸಿದ ಎಲ್ಲ
ನನ್ನ ತಾಲೂಕು ಬ್ಲಾಕ್ ಕಮಿಟಿ ಹಾಗೂ ನನ್ನ ಡಿಸ್ಟಿಕ್ ಕಮಿಟಿಯಾದ ಸ್ನೇಹಿತರಿಗೆಲ್ಲ ಒಂದು ಧನ್ಯವಾದ ಹೇಳ್ತಾ ಯಶಸ್ಸಿಗೆ ಮುಖ್ಯ ಕಾರಣ ನನ್ನ ಸ್ನೇಹಿತರು ಹಾಗೂ ನನ್ನ ಜೊತೆಗಳು ಅಣ್ಣ ತಮ್ಮಂದರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ದಿನ ಹೆಬ್ಗೋಡಿ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ವಾಲಿಬಾಲ್ ಟೂರ್ನಿಮೆಂಟನ್ನು ಹಮ್ಮಿಕೊಂಡಿದ್ವು. ಭಾಳ ಅದ್ಧೂರಿಯಾಗಿ ನಡೀತು. ಇದಕ್ಕೆ ಮುಖ್ಯ ಕಾರಣಕರ್ತರು ಅಂತಂದರೆ ಪ್ರವೀಣ್ ಅಣ್ಣವರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದು ಸಣ್ಣ ಮಟ್ಟದ ಒಂದು ವಾಲಿಬಾಲ್ನ ಮಾಡೋಣ ಅಂಥೇಳಿ ನಾನು ಕೇಳಿದಾಗ ಇಲ್ಲ ದೊಡ್ಡ ಮಟ್ಟಕ್ಕೆ ಮಾಡೋಣ ಅಂಥೇಳಿ ಬಹಳ ದೊಡ್ಡ ಮಟ್ಟಕ್ಕೆ ಮಾಡಿ ಒಂದು ಒಳ್ಳೆ ಅದ್ಧೂರಿ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಅದೇ ರೀತಿ ಎಲ್ಲ ತಾಲೂಕಿನ ಎಲ್ಲ ಯುವ ಕಾಂಗ್ರೆಸ್ನ ಒಂದು ಒಕ್ಕೂಟ ಒಂದು ಕಡೆ ಸೇರಿಸಿ ಒಂದು ಬಲಪಡಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಶಾಸಕರು, ನಮ್ಮ ಅನ್ನದಾತರು ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಪ್ರೆಸಿಡೆಂಟ್ ಆದಂಥ ಯುವ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಅಂತ ಮಂಜುನಾಥ್ ಗೌಡ ಅಣ್ಣವರು ಸಹ ಬಂದಿದ್ದರು, ಸೌಮ್ಯ ಅಕ್ಕನವರು ಸಹ ಬಂದಿದ್ದರು. ಅದೇ ರೀತಿ ಮಧುರಣ್ಣವರು ಬಂದಿದ್ದರು, ಸದ್ದಾಮ್ ಅಣ್ಣವರು, ಎಲ್ಲ ಸೀನಣ್ಣವರು, ಎಲ್ಲ ತಾಲೂಕಿನ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ಈ ಕಾರ್ಯಕ್ರಮವನ್ನು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಜನವಾಗಲಿ ಇನ್ನೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಕಾರಣಕರ್ತರಾದಂಥ ನನ್ನ ಎಲ್ಲ ಮಿತ್ರ ವೃಂದದವರು ಆಗಲಿ, ನಮ್ಮ ಕಾರ್ಯಕ್ರಮಕ್ಕೆ ಮೀಡಿಯಾದವರಾಗಲಿ, ಆಮೇಲೆ ರೆಫ್ರಿಗಳಾಗಲಿ ಎಲ್ಲ ಥರದಿಂದನೂ ಸಹ ಭಾಳ ಚೆನ್ನಾಗಿ ನಮಗೆ ಸ್ಪಂದಿಸಿದ್ದಾರೆ. ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಬಂತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.